ನೀವು ಯಾವತ್ತಾದರೂ ಕೇಳಿದ್ದೀರಾ ಆ ಸ್ಟಾರು 100 ಲೈಟ್ ಇಯರ್ಸ್ ದೂರದಲ್ಲಿದೆ ಅಂತ? ಏನು 100 ವರ್ಷ ದೂರನಾ? ಎಷ್ಟು ದೂರ ಇದೆ ಅಂದರೆ 10 ಕಿಲೋಮೀಟ್ರು, 20 ಕಿಲೋಮೀಟ್ರು, 100 ಕಿಲೋಮೀಟ್ರು ಅಂತಾರೆ. ಇದೆಂತ 100 ವರ್ಷ ದೂರ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮನುಷ್ಯರಿಗೆ ಗೊತ್ತಿರೋ ಹಾಗೆ ಅತ್ಯಂತ ಸ್ಪೀಡಾಗಿ ಟ್ರಾವೆಲ್ ಮಾಡುವಂತಹ ವಿಷಯ ಲೈಟ್. ಈಗ ನೀವೊಂದು ಕತ್ಲೆ ರೂಮ್ ಒಳಗೆ ಲೈಟ್ ಹಾಕ್ತೀರಾ ಅಂತ ಹೇಳಿದ್ರೆ ಆ ಲೈಟು ಇಡೀ ರೂಮಲ್ಲಿ ಹರಡೋಕ್ಕೆ ಎಷ್ಟು ಹೊತ್ತು ಬೇಕಾಗುತ್ತೆ? ಸೆಕೆಂಡ್ಸ್ ಅಲ್ಲ, ಮೈಕ್ರೋ ಸೆಕೆಂಡ್ಸ್ ಕೂಡ ಬೇಕಾಗಿಲ್ಲ. ಅದುವೇ ಲೈಟ್ನ ಸ್ಪೀಡ್ 3 lakh ಕಿಲೋಮೀಟರ್ ಪರ್ ಸೆಕೆಂಡ್. ಅಂದರೆ ಒಂದು ಸೆಕೆಂಡ್ನಲ್ಲಿ 3 ಲಕ್ಷ ಕಿಲೋಮೀಟರ್ ಹೋಗುತ್ತೆ. ನಾವು ಕಣ್ಣು ಮುಚ್ಚಿ ತಿರಿಯೋದ್ರೊಳಗಡೆ ಇಡೀ ಭೂಮಿನ ಲೈಟ್ನಿಂದ 7 ಸುತ್ತು ಹಾಕೋಕ್ಕಾಗತ್ತೆ. 7 ಸುತ್ತು. ಎಷ್ಟು ಸ್ಪೀಡಾಗಿ ಹೋಗಬೇಡ. ಇಷ್ಟು ಸ್ಪೀಡಾಗಿ ಹೋಗುವಂಥ ಲೈಟು ಒಂದು ನಿಮಿಷದಲ್ಲಿ ಎಷ್ಟು ದೂರ ಹೋಗುತ್ತೆ? ಅದುವೇ 1 ಲೈಟ್ ಮಿನಿಟ್. ಒಂದು ತಿಂಗಳಲ್ಲಿ ಎಷ್ಟು ದೂರ ಹೋಗುತ್ತೆ? ಅದುವೇ 1 ಲೈಟ್ ಮಂತ್. ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗುತ್ತೆ? ಅದುವೇ 1 ಲೈಟ್ ಇಯರ್. ಆ್ಯಕ್ಚುಲಿ ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗುತ್ತೆ ಅಂದರೆ 9.46 ಟ್ರಿಲಿಯನ್ ಕಿಲೋಮೀಟರ್ಸ್. ಅಂದರೆ 9ಗೆ ನಂತರ 12 ಸೊನ್ನೆ ಹಾಕ್ಕೊಳ್ಳಿ, ಅಷ್ಟು ಕಿಲೋಮೀಟ್ರ್ ಒಂದು ವರ್ಷದಲ್ಲಿ ಹೋಗುತ್ತೆ. ಓಕೆ, ಈ ಸೊನ್ನೆಗಳ ಕ್ಯಾಲ್ಕುಲೇಷನ್ ಎಲ್ಲ ತುಂಬ ತಲೆ ಸುತ್ತುತ್ತೆ. ನಮ್ಮ ಪಕ್ಕದಲ್ಲಿರುವಂಥ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೂರ್ಯ ನಮ್ಮಿಂದ 8 ಲೈಟ್ ಮಿನಿಟ್ಸ್ ದೂರದಲ್ಲಿದೆ. ಅಂದರೆ ಈ ನಿಮಿಷ ಸೂರ್ಯ ಬಿಡುವಂತಹ ಬೆಳಕು ನಮಗೆ ಬಂದು ಸೇರೋಕ್ಕೆ 8 ಮಿನಿಟ್ಸ್ ಆಗುತ್ತೆ. ಸೊ ಈಗ ನೀವು ನೋಡ್ತಿರುವಂತಹ ಸೂರ್ಯ 8 ನಿಮಿಷ ಹಳೆದು. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸಡನ್ನಾಗಿ ಸೂರ್ಯ ಬ್ಲಾಸ್ಟ್ ಆಯಿತು ಅಂತ ಇಟ್ಕೊಳ್ಳಿ ಅಂತೆ. ಆ ಇನ್ಫಾರ್ಮೇಷನ್ನ ನಮಗೆ ತರುವಂತಹದ್ದು ಬೆಳಕು. ಬೆಳಕು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 8 ನಿಮಿಷ ಆಗುತ್ತೆ. ಹಾಗಾದರೆ ಸೂರ್ಯ ಸಡನ್ನಾಗಿ ಬ್ಲಾಸ್ಟ್ ಆದರೆ ನಮಗೆ ಗೊತ್ತಾಗುವಂಥದ್ದು 8 ನಿಮಿಷದ ನಂತರನೇ. ಬಟ್ ಡೋಂಟ್ ವರಿ, ಹಾಗೆ ಆಗಲ್ಲ. ಹಾಗಾದರೆ ಈಗ ಒಂದು ಸ್ಟಾರ್ ಎಕ್ಸಾಂಪಲ್ ತಗೊಳ್ಳೋಣ. ಸ್ಟಾರ್ ಎಕ್ಸ್ ನಮ್ಮಿಂದ 100 ಲೈಟ್ ಇಯರ್ಸ್ ದೂರದಲ್ಲಿದೆ. ಅಂದರೆ ಆ ಸ್ಟಾರಿಂದ ಬೆಳಕು ಭೂಮಿಗೆ ಬರೋಕ್ಕೆ 100 ಲೈಟ್ ಇಯರ್ಸ್ ಆಗಿದೆ. ಹಾಗಾದರೆ ಈಗ ನಾವು ನೋಡ್ತಿರುವಂತಹ ಆ ಸ್ಟಾರು 100 ಇಯರ್ಸ್ ಮುಂಚಿದ್ದು. ಈಗ ಈ ಸೆಕೆಂಡಲ್ಲಿ ಆ ಸ್ಟಾರ್ ಹೇಗಿದೆ ಅಂತ ಹೇಳೋದು ನಮಗೆ ಗೊತ್ತಾಗೋದಕ್ಕೆ ಇನ್ನೊಂದು 100 ವರ್ಷ ಆಗುತ್ತೆ. ಹಾಗಾದರೆ ನೀವೀಗ ನೈಟಲ್ಲಿ ನೋಡ್ತಿರುವಂತಹ ಸ್ಟಾರ್ಗಳೆಲ್ಲ ಎಷ್ಟೋ ವರ್ಷ ಹಳೆಯದು. ಈ ನಿಮಿಷ ಅದು ಬದುಕಿದ್ಯಾ ಸತ್ತಿದ್ಯಾ ಅಂತ ಕೂಡ ಭಗವಂತನೇ ಬಲ್ಲ. ಆ್ಯಕ್ಚುಲಿ ಇದರಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಮನುಷ್ಯರಿಂದ 3 lakh ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಎಲ್ಲಾದರೂ ಮಾಡಿದ್ರೆ ಬಾಡಿ ಪಾರ್ಟ್ಸ್ ಎಲ್ಲ ರಟ್ಕೊಂಡು ಒಂದು ಕಡೆಗೆ ಹೋಗಿಬಿಡುತ್ತೆ. ಬಟ್ ಹೈಪೋಥೆಟಿಕಲಿ ಇಫ್ ನಾವು ಆ ಸ್ಪೀಡಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಆದರೆ ನಮ್ಮಿಂದ ಟೈಮ್ ಟ್ರಾವೆಲ್ ಮಾಡ್ಬೋದು ಅಂತ. ವಾವ್. ಬಟ್ ಅದು ಇನ್ನೊಂದು ವಿಡಿಯೋದ ಟಾಪಿಕ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಬಾಯ್. ಆಕಾಶ ನೋಡಿ, ಈ ಸ್ಟಾರ್ಗಳೆಲ್ಲ ಎಷ್ಟು ವರ್ಷ ಹಳೇದಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡೋಕ್ಕೆ ಮರಿಬೇಡಿ. ಬಾಯ್.